ಈ ಬಾರಿಯ ಚಳಿ ಸಿಲಿಕಾನ್ ಸಿಟಿ ಮಂದಿಯನ್ನ ನಡುಗಿಸಿದೆ. ವಿಪರೀತ ಚಳಿಗೆ ಸಿಲಿಕಾನ್ ಸಿಟಿ ಜನರು ನಲುಗಿ ಹೋಗಿದ್ದಾರೆ. ಮೈ ನಡುಗಿಸುವ ಚಳಿಗೆ ಬೆಂಗಳೂರು ಮಂದಿ ತತ್ತರಿಸಿ ಹೋಗ್ತಿದ್ದಾರೆ. ವಿಪರೀತ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ನಡುಗ್ತಾ ಇದ್ದಾರೆ. ಕನಿಷ್ಠ ತಾಪಮಾನಕ್ಕೆ ಬೆಂಗಳೂರು ನಲುಗಿ ಹೋಗ್ತಾ ಇದೆ. 14ರಿಂದ 15 ಡಿಗ್ರಿ ಕುಸಿದಿದೆ ಕನಿಷ್ಠ ತಾಪಮಾನ. ಚಳಿ ಹಾಗೆ ಶೀತ ಗಾಳಿಗೆ ವಾಕಿಂಗ್ ಮಾಡೋದಕ್ಕಾಗ್ತಾ ಇಲ್ಲ ಜನರಿಗೆ. ಇನ್ನು ಈ ಚಳಿಗಾಳಿ ಇದೆಯಲ್ಲ 3 ದಿನಗಳ ಕಾಲ ಮುಂದುವರಿಯಲಿದೆ. ಹಲವು ಜಿಲ್ಲೆಗಳಲ್ಲೂ ಕೂಡ ಚಳಿ ಮೈ ನಡುಗಿಸ್ತಿದೆ. ಉತ್ತರ ಕರ್ನಾಟಕ ಭಾಗಗಳಾದ ಬೀದರ್, ಕಲಬುರಗಿ, ಯಾದಗಿರಿ ಹಾಗೆ ವಿಜಯಪುರ, ಕೊಪ್ಪಳದಲ್ಲೂ ಕೂಡ ಕನಿಷ್ಠ ತಾಪಮಾನ ದಾಖಲಾಗಿದೆ. ಒಂದು ರೀತಿ ಬೆಂಗಳೂರು ಹೇಗೆ ಅಂತ ಹೇಳಿದ್ರೆ ಬಿಸಿಲು ಅಂತ ಹೇಳಿದ್ರೆ ಕಂಪ್ಲೀಟ್ ಬಿಸಿಲಿರುತ್ತೆ. ಮಳೆ ಅಂತ ಹೇಳಿದ್ರೆ ಅಕ್ಷರಶಃ ತತ್ತರಿಸಿ ಹೋಗ್ತಾರೆ. ಸೇವಾ ಸಿಟೀಸ್ ಚಳಿಗಾಲದಲ್ಲೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಾವೆಲ್ಲೋ ಕಾಶ್ಮೀರದಲ್ಲಿ ಇದ್ದೀವೇನೋ ಅಂತ ಫೀಲ್ ಆಗಬೇಕು. ಆ ರೀತಿ ಆಗೋಗಿದೆ ಬೆಂಗಳೂರು. ಸುತ್ತಮುತ್ತ ಓಡಾಡೋದಕ್ಕಾಗ್ತಿಲ್ಲ, ವಾಕಿಂಗ್ ಮಾಡೋದಕ್ಕಾಗ್ತಾ ಇಲ್ಲ. ವೆಹಿಕಲ್ಗಳ ಲೈಟ್ ಕಂಡ್ರೆ ಅಷ್ಟೇ ಅಲ್ಲಿ ವೆಹಿಕಲ್ ಬರ್ತಿದೆ ಅಂತ ನಮಗೆ ಗೊತ್ತಾಗತ್ತಷ್ಟೇ. ನೀವು ಗಮನಿಸ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಮಂಜಿನ ನಗರಿಯಾಗ ಪರಿವರ್ತನೆ ಆಗ್ತಾ ಇದೆ ಸಿಲಿಕಾನ್ ಸಿಟಿ. ಜೊತೆಗೆ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಕೊಪ್ಪಳದಲ್ಲೂ ಕೂಡ ಮೈ ನಡಗಿಸುವ, ಮೈ ಕೊರೆಯುವಂತಹ ಚಳಿ ಇದೆ. ಅದರಲ್ಲೂ 14ರಿಂದ 15 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಳಿ ಈ ಬಾರಿ ಎದುರಾಗಿರುವುದು. ಕೇವಲ ನಮ್ಮ ರಾಜ್ಯದಲ್ಲ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ವಿಪರೀತ ಚಳಿ ಇದೆ. ರಸ್ತೆನೇ ಕಾಣಿಸ್ತಾ ಇಲ್ಲ, ವಾಹನ ಸವಾರರಿಗೆ ಪರದಾಡ್ತಿದ್ದಾರೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ತೀವ್ರವಾಗಿ ಕುಸಿತ ಆಗಿರೋ ಒಂದು ಕಡೆ, ಇನ್ನೊಂದು ಕಡೆ ಉಸಿರಾಡೋದಕ್ಕಾಗ್ತಿಲ್ಲ. ಉಸಿರಾಟದ ಸಮಸ್ಯೆ ಕೂಡ 30% ಹೆಚ್ಚಳವಾಗಿದೆ. ನಾವು ಇದಕ್ಕೂ ಕೂಡ ನಮ್ಮ ದೇಶದಲ್ಲಿ ಇದೀವಾ ಅಂತ ಅನ್ಸುತ್ತೆ. ದೆಹಲಿಯ ಕೆಲವೊಂದಷ್ಟು ಚಿತ್ರಣಗಳನ್ನು ನೋಡಿದ್ರೆ ಎಲ್ಲ ಮಾಸ್ಕ್ ಹಾಕೊಂಡು ಅಥವಾ ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಉಸಿರಾಟದ ಸಮಸ್ಯೆಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಓಡಾಡೋದು. ಕಾರಣ ವಾಯು ಮಾಲಿನ್ಯ ಕುಸಿತ, ಕಂಪ್ಲೀಟ್ ಆಗಿ ಹೊಗೆ, ಜೊತೆಗೆ ಈಗ ಚಳಿ ಬೇರೆ ಆಗಿರೋದ್ರಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ರಸ್ತೆ ಕಾಣಿಸ್ತಾ ಇಲ್ಲ. ಲೈಟ್ ಹಾಕೊಂಡು ಓಡಾಡ್ತಿದ್ದಾರೆ. ಬೆಳಕು ಬಂದರೆ ವೆಹಿಕಲ್ ಬರ್ತಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಮಂಜೆಲ್ಲ ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿದೆ. ಇನ್ನು ಉಸಿರಾಟದ ಸಮಸ್ಯೆ ಕೂಡ ಈ ಬಾರಿ 30% ದೆಹಲಿಯಲ್ಲಿ ಹೆಚ್ಚಳವಾಗಿದೆ.